ಶಿವೋಭಾ, ನಮಗೂ ನಮ್ಮ ಪ್ರಭು ಶ್ರೀರಾಮಚಂದ್ರನನ್ನ ಈ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಬಾನೆತ್ತರಕ್ಕೆ ಚಿಮ್ಮಬೇಕು ಅನಿಸುತ್ತಿದೆ. ಅದಕ್ಕಾಗಿ ಜಯ ಮಾರುತಿ ರೂಪ ಶ್ರೀರಾಮದಾಸ, ಜಯ ಸೂರ್ಯವರ ಪುತ್ರ ಶ್ರೀರಾಮದಾಸ, ಜಯ ಛತ್ರಪತಿ ವಂದ್ಯ ಶ್ರೀರಾಮದಾಸ. ಕೆಲವು ವರ್ಷಗಳ ಹಿಂದೆ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಮಾಡಿ ದೊಡ್ಡ ತಪ್ಪಿನಿಂದಾಗಿ ನಿಮ್ಮ ಕುಟುಂಬಕ್ಕೆ ಸರ್ಪಶಾಪ ಬಂದಿದೆ. ಕಾಲಪಾಶವಶಾತ್ ಒಂದು ಕುಟುಂಬದಲ್ಲಿ ಯಾರೇ ಒಬ್ಬರು ತಪ್ಪು ಮಾಡಿದರೂ ಕೂಡ ಆ ಅಪಚಾರದ ಫಲವಾಗಿ ಆ ಕುಟುಂಬ ಸರ್ವನಾಶವಾಗುತ್ತದೆ. ಹಾಗಾಗಿಯೇ ಇನ್ನ ಹಿರಿಯ ಮಗ ಕಾಲನ ವಶವಾದದ್ದು ಕೂಡ. ಪುರೋಹಿತರೆ, ಇದು ನಾವು ಮಾಡಿದ ತಪ್ಪಲ್ಲ ಪುರೋಹಿತರೆ. ಅನೇಕ ವರ್ಷಗಳ ಹಿಂದೆ ಧೂರ್ತನಾದ ನನ್ನ ಚಿಕ್ಕಪ್ಪ ಬರುವ ಕಷ್ಟ ಕಾರ್ಪಣ್ಯಗಳನ್ನ ಭರಿಸುವಂತಹ ಶಕ್ತಿ ನಮ್ಮಂತ ಹನುಮಾನವರಿಗಿಲ್ಲ. ಹಾಗಾಗಿ ಒಂದು ಉಪಾಯ ಇದೆ. ನಿಮ್ಮ ಕುಟುಂಬಕ್ಕೆ ಅಂಟಿಕೊಂಡಿರುವ ನೀವು ಸರ್ಪ ಸಂಸ್ಕಾರ ಮಾಡಬೇಕು. ಭಗವದ್ಭಕ್ತಿಯಿಂದ ಪುರಾಣ ಪುಣ್ಯಕಥೆಗಳನ್ನ ಕೇಳುತ್ತಾ ವೇದಾಂತ ಶ್ರವಣ ಜಪ ಧ್ಯಾನಾದಿಗಳನ್ನ ಮಾಡುತ್ತಾ ಹೋಗಿ. ಮುತ್ತೈದೆಯರಿಗೆ ಫಲತಾಂಬೂಲ ಕೊಟ್ಟು ದಾನ ಧರ್ಮಗಳನ್ನ ಮಾಡುತ್ತಾ ಸತ್ಸಹವಾಸ ಮಾಡಿ. ಆಗ ಸೌಭಾಗ್ಯವತಿ ಕಮಲಾಬಾಯಿ ಗರ್ಭದಲ್ಲಿ ನವಮಾಸ ತುಂಬಿದ ಮೇಲೆ ತಮ್ಮಿಚ್ಛೆಯಂತೆ ಒಬ್ಬ ಮಹಾನ್ ತೇಜಸ್ವಿ ಪುತ್ರನೊಬ್ಬರ ಜನನವಾಗುವುದು. ಆದರೆ ನೆನಪಿರಲಿ, ನಿಮ್ಮ ಕುಲಕ್ಕೆ ನಾಗದೋಷವಿದೆ. ಆ ನಿಮಿತ್ತ ಈ ದೇವತಾ ಪುತ್ರನು ಬೆಳೆಯುತ್ತಾ ಹೋದಂತೆ ಪೂರ್ವಾಶ್ರಮದ ಭವಬಂಧನದ ಬಾಂಧವ್ಯಗಳನ್ನ ಕಡಿದುಕೊಳ್ಳುತ್ತಾ ಹೋಗಿ ಏಕಾಂಗಿಯಾಗಿ ಮನುಕುಲದ ಉದ್ಧಾರಕ್ಕಾಗಿ ಧರ್ಮದ ಭಾವೈಕ್ಯತೆಯನ್ನ ಬೆಳೆಸುವುದಕ್ಕೋಸ್ಕರ ಯೋಗಿಯಾಗಿ ನಿಲ್ಲುವನು. ರಾಜ, ಇದೇನ್ ಮಾಡ್ತಾ ಇದ್ದೀಯಪ್ಪ? ಬಾಯಲ್ಲಿ ರಾಮನಾಮ, ಕಾಲಲ್ಲಿ ಪ್ರಾಣ ಹಿಂಸೆ. ದಾದಾ, ನಾನು ಈ ಪರಪೀಡಾ ಪ್ರಾಣಿಗಳಿಗೆ ಮೋಕ್ಷ ಕೊಡ್ತಿದ್ದೇನೆ ದಾದಾ. ಮೋಕ್ಷ? ಇದ್ಯಾವ ಬಗೆಯ ಮೋಕ್ಷ ರಾಜ? ದಾದಾ, ಕಾಶಿಯಲ್ಲಿ ಮೃತರಾದವರಿಗೆ ಶಂಕರನು ರಾಮನಾಮ ಹೇಳಿ ಮೋಕ್ಷ ಕೊಡ್ತಾನೆ. ಅಮ್ಮ ಹೇಳಿದ್ರಲ್ವೇ, ಅದೇ ಮೋಕ್ಷ ಅಲ್ವೇನು? ನಾನು ಹಾಗೆ ಮಾಡ್ತಿದ್ದೇನೆ. ಈ ಹಿಂಸಾತ್ಮಕವಾದ ಕಾನೂನು ಬಾವಿಗೆ ನೀರಿಗೆ ಬಂದವರಿಗೆಲ್ಲ ಮಡದಿಯನ್ನ ಕಳೆದುಕೊಂಡು ವಿದುರರಾಗುವರು. ಗೃಹಿಣಿಯರು ಪತಿ ವಿಯೋಗದಿಂದ ಅಂತ್ಯಕ್ರಿಯೆವಾದರೂ ಕೂಡ ಜನರಿಲ್ಲದೆ ಎಷ್ಟೋ ಅನಾಥ ಜಾಗಾಗಿ ಊರೇ ಸುಡುಗಾಡಾಗುವುದು. ಅಂದಿದ್ದರೆ ಮನುಜ ಕುಲ ಅಂತ್ಯ, ಮಾನವ ಕುಲ ನಾಶ. ನಾನೇ ವಿಕಟ ಸಂತೋಷಿ, ರಕ್ತ ಪಿಪಾಸು, ಉತ್ತಮ ಮಾನೆ.
ಇದರಲ್ಲಿ ಮೃತ್ಯು ಎಂಬ ಬೇಟೆಗಾರ 84 ಲಕ್ಷ ಯೋನಿಗಳಲ್ಲಿ ಉದ್ಭವಿಸುವ ಜೀವಿಗಳೆಂಬ ಕಾಡು ಮೃಗಗಳನ್ನು ಬೇಟೆಯಾಡುವುದಕ್ಕೆ ಹೊರಟು ಶಬ್ದ ಸ್ಪರ್ಶ ರೂಪರಸ ಗಂಧಗಳೆಂಬ 5 ಜಾತಿಯ ಶಕ್ತಿಗಳನ್ನು ತುಂಬಿದ್ದು ಗಿಡ ಮರ ಬಳ್ಳಿ ಹುಲ್ಲು ಕಲ್ಲಾಗಿರುವ ನಿಬಿಡವಾದ ಸಂಸಾರ ಎಂಬ ಕಾನನದ ಸುತ್ತಲೂ ಕೋಟೆಯನ್ನು ನಿರ್ಮಿಸಿ ಆ ಕೋಟೆಗೆ ಜನನ ಮರಣ ಎಂಬ 2 ದ್ವಾರಗಳನ್ನು ಮಾಡಿ ಆಸೆ ಎಂಬ ಹಗ್ಗದಿಂದ ದಾಚಲ್ಪಟ್ಟಿದ್ದ ಬಿಲ್ಲನ್ನು ಅದೇ ರೀತಿ ಪಾಪ ಪುಣ್ಯಗಳೆಂಬ ಆ 2 ಬಾಣಗಳನ್ನು ಮೂಡಿಕೊಂಡು ಗುರಿಯಿಟ್ಟು ಕಡಿದಾದ ದಾರಿಯಲ್ಲಿ ವಿದ್ಯಾರೂಪ ಹಗ್ಗದಿಂದ ರಚಿಸಿದ ಮಾಯ ಬಲೆಯನ್ನು ಬೀಸಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿಗಳೆಂಬ ಹೇಗೆ ನಾಯಿಗಳನ್ನು ಸಾಕಿದ್ದು ದಿಕ್ಕು ದಿಕ್ಕಿಗೂ ಬಿಟ್ಟಿರುತ್ತಾನೆ. ಅವು ಈ ಜೀವ ಕೋಟೆಯೊಳಗನ ಸ್ಥಾವರ ಜಂಗಮ ಎಂಬ ಈ ಕಾಡು ಪಶುಗಳನ್ನು ಅರಸಿ ಬೆನ್ನೆಟ್ಟಿ ಕೆಡವು ಬಿಡುವುದು. ಆಗ ಆ ವ್ಯಾಧನ್ ಪಾಪ ಪುಣ್ಯಗಳೆಂಬ ಆ 2 ಬಾಣಗಳಲ್ಲಿ ಒಂದನ್ನು ಹೊಡೆದನೆಂದರೆ ಆ ಜೀವಿಯ ಜೀವ ಪಂಚಭೂತಗಳಲ್ಲಿ ಲೀನವಾಗುವುದು. ಅದಕ್ಕೆ ಮೃತ್ಯು ಅನ್ನುತ್ತಾರಮ್ಮ, ಅದಕ್ಕೆ ಮೃತ್ಯು ಅನ್ನುತ್ತಾರೆ. ಏನ್ ಬರ್ತಿಟ್ಟಿದ್ರೆ 13 ಕೋಟಿ ಶ್ರೀರಾಮ ತಾರಕ ಜಪವನ್ನ ಏಕನಿಷ್ಠೆಯಿಂದ ಸಂಪೂರ್ಣಗೊಳಿಸಿದರೆ ಆ ಪ್ರಭು ಶ್ರೀರಾಮಚಂದ್ರ ದರ್ಶನ ಆಗ್ತದೆ ಅಂತ ನೀವು ವಚನದಲ್ಲಿ ಬೇರೆ ಬರ್ದಿಟ್ರೆ, ವಚನದಲ್ಲಿ ಬೇರೆ ಬರ್ದಿಟ್ರಿ ಅಲ್ವಾ? ಬರ್ದಿಟ್ಟು ಈಗೇನು ಮಾಡ್ತಿದ್ರಿ? ಈಗ ಸಮಾಧಿಯಲ್ಲಿ ಮೌನವಾಗಿ ಕುಳಿತು ಬಿಟ್ರಿ ಅಲ್ವಾ? ಮೌನವಾಗಿ ಕುಳಿತು ಬಿಟ್ರಿ. ಇಲ್ಲ, ನಾನು ಇದನ್ನು ಮಾತ್ರ ಇಷ್ಟಕ್ಕೆ ಬಿಡೋದಿಲ್ಲ. ಸಮರ್ಥ ರಾಮದಾಸರು ಕಾಲಸ್ತ್ರಯದಲ್ಲಿಯೂ ಅಸತ್ಯವನ್ನು ನುಡಿದವರಲ್ಲ. 13 ಕೋಟಿ ರಾಮತಾರಕ ಜಪವನ್ನು ಮಾಡಿದರೆ ಪ್ರಭು ಶ್ರೀರಾಮಚಂದ್ರರ ದರ್ಶನ ಆಗುತ್ತದೆ ಅನ್ನುವ ಮಾತು 100ಕ್ಕೆ 100 ಸತ್ಯವಾದ ಮಾತು. ನೀನು ಯಾರು ನನ್ನ ಕೇಳಲಿಕ್ಕೆ? ನೀನು ಇಲ್ಲಿ ಹೀಗೆ ಜನರಿಗೆ ಮಾಟ ಮಂತ್ರಗಳಿಂದ ತೊಂದರೆ ಕೊಡಬೇಕು ಆಯ್ತೆ. ಸ್ವಾಮಿ, ಇದು ನಿಮ್ಮ ಪಾದದಲ್ಲಿ ಇಟ್ಟು ಬಿಡಬೇಕು. ಇನ್ನು ಮುಂದೆ ಯಾವತ್ತೂ ಈ ತರ ಮಾಡಲ್ಲ ಸ್ವಾಮಿ. ಆಗಲಿ ಮಕ್ಕಳೇ, ಒಳಿತಾಗಲಿ. ಗುರುವೆಂದರೆ ಹೀಗೆ, ಶ್ರೀಧರ ಗುರುವೆಂದರೆ ಹೀಗೆ, ಮನದ ಕತ್ತಲೆಯ ಕರಗಿಸಿ ಕರುಣಿಸಿ ಜ್ಞಾನ ಬೆಳಗುವನು ಹಣತೆಯ ಹಾಗೆ, ಜ್ಞಾನ ಬೆಳಗುವನು ಹಣತೆಯ ಹಾಗೆ, ಗುರುವೆಂದರೆ ಹೀಗೆ. ಸ್ವರೂಪವೆಂದು ನೀನು ಈ ಮೊದಲೇ ತಿಳಿದಿರುವೆ. ಅದನ್ನ ನಿನ್ನ ಬಾಯಿಂದ ತಿಳಿಯುವುದಕ್ಕಾಗಿಯೇ ನಿನ್ನ ತಪಸ್ಸನ್ನ ಕಂಡು ಸಂತುಷ್ಟಿಗೊಂಡು ನಿನ್ನ ಮುಂದೆ ಪ್ರತ್ಯಕ್ಷವಾಗಿ ನಿಂತಿರುವೆವು. ಶ್ರೀಧರ, ಇನ್ನು ಮುಂದೆ ನಿನ್ನ ಕಾರ್ಯಕ್ಷೇತ್ರ ಭಾರತದ ದಕ್ಷಿಣದ ಕಡೆಗೆ ಆಗಲಿ. ದಕ್ಷಿಣವೆಂದರೆ ವೇದ ಭಾರತದ ಕೊನೆ, ಭಾರತಾಂಬೆಯ ಪಾದ.
ಅಲ್ಲಿರುವ ಆರ್ತರ ಕಣ್ಣೀರನ್ನು ಒರೆಸಿ ಅವರ ಅಂಧಕಾರದ ಬದುಕಿಗೆ ಬೆಳಕಾಗಿ ಭಾಗ್ಯದ ಬಾಗಿಲನ್ನ ತೆರೆ. ಶ್ರೀಧರ, ಈ ತಕ್ಷಣವೇ ನಡೆ ದಕ್ಷಿಣದೆಡೆಗೆ, ಭಾರತದ ದಕ್ಷಿಣದ ಕಡೆಗೆ ನಡೆ. ಶ್ರೀಧರ, ನಡೆ. ಅಂದ್ರೆ ಹೊಸೊಂದು ಹಾಲು, ಹೊಸೊಂದು ಹಾಲು ನಿಮ್ಗೆ ಕೊಡೋಣ ಅಂತ ತಂದೆ. ಅದು ಸ್ವಾಮಿ, ಅಲ್ಲ ಹೋಗ್ಯ ಜಾನು ಅಂತ ನಂಬಿರೋ ಮುಸಲ್ಮಾನ್ ಜಾತಿ ನಮ್ದು. ಕೇಳಿ, ನೀವು ತಗೊಳ್ತೀರೋ ಇಲ್ವೋ? ಕೊಡು ಮಗು, ನೋಡು ಮಗು, ಯಾವ ಧರ್ಮವೂ ಮೇಲೂ ಅಲ್ಲ, ಯಾವ ಧರ್ಮವೂ ಕೀಳು ಅಲ್ಲ. ನಿನ್ನ ಧರ್ಮ ಬೇರೆಯದ್ದೇ ಆಗಿರಬಹುದು, ಆದರೆ ನೀನು ನೀಡಿದ ಹಾಲು ಗೋಮಾತೆಯದ್ದಲ್ಲವೇ? ಮಗು, ಇಡೀ ಪ್ರಪಂಚ ನಿಂತಿರುವುದು ನಂಬಿಕೆಯ ಮೇಲೆ. ಈ ಹಾಲಿನಲ್ಲಿ ಬೆಣ್ಣೆ ಇದೆ ಅಂದುಕೊಂಡರೆ ಆ ನಂಬಿಕೆ ನಿನಗಿದ್ದರೆ ಬೆಣ್ಣೆ ಇದೆ, ಇಲ್ಲ ಅಂದುಕೊಂಡರೆ ಬೆಣ್ಣೆ ಇಲ್ಲ. ಹಾಗೆಯೇ ದೇವರಿದ್ದಾನೆ ಅನ್ನುವ ನಂಬಿಕೆ ನಿನಗಿದ್ದರೆ ದೇವರಿದ್ದಾನೆ, ದೇವರಿಲ್ಲ ಅಂದುಕೊಂಡರೆ ದೇವರಿಲ್ಲ. ಶ್ರೀ ಗುರು ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಧರ ವಂದೇ ವಿಜ್ಞಾನದಂ ಶುಭಂ ಭವಾಬ್ಧಿ ತಾರಕಂ ವಂದೇ ಜ್ಞಾನ ವಿಜ್ಞಾನದಂ ಶುಭಂ ಜ್ಞಾನ ವಿಜ್ಞಾನದಂ ಶುಭಂ ಗುರುವಿಲ್ಲದೆ ಗುರಿ ಸಾಧನೆಗಹುದೇ, ಗುರುವಿಲ್ಲದೆ ಅರಿವಿಲ್ಲ, ಗುರುವಿಲ್ಲದೆ ಗುರಿ ಸಾಧನೆಗಹುದೇ, ಗುರುವಿಲ್ಲದೆ ಅರಿವಿಲ್ಲ. ಅಂತೆ ಗುರುವಿನ ಕರುಣೆ ಇದೆಲ್ಲವೂ ಎನ್ನುವುದ, ಗುರುವಿನ ಕರುಣೆ ಇದೆಲ್ಲವೂ ಎನ್ನುವುದ, ಅರಿವಿನ ಶ್ರೀಧರವಲ್ಲ, ಗುರುವಿನ ಕರುಣೆ ಇದೆಲ್ಲವೂ ಎನ್ನುವುದ, ವರಗುರು ಶ್ರೀಧರ ಬಲ್ಲ. ब्रह्मलोके तु परान्तकाले परामृतात् परिमुच्यन्ते सर्वे।
पुरमध्यदग्रस्थम् तत्रापि दस्त्रम् घटनम् विशोकस्तस्य नयदन्तस्तदुपासितव्यम् यो वेदादो स्वरः प्रोक्तो वेदान्ते स प्रतिष्ठितः तस्य प्रकृतिलीनस्य यः परस्त महेश्वरः. ಶ್ರೀಧರರೇ, ನಿಮಗೆ ಸನ್ಯಾಸವನ್ನು ನೀಡಿದ್ದೇವೆ. ನನ್ನ ಉಪಾಸ್ಯ ದೇವರು ಗುರುಗಳೇ, ಆ ನನ್ನ ರಾಮ ನನ್ನ ಉಪಾಸನೆ ಅನ್ನುವುದು ನನಗೆ ನಿಶ್ಚಿತವಿದೆ ಗುರುಗಳೇ, ನನಗೆ ನಿಶ್ಚಿತವಿದೆ. ಹಾಗಿದ್ದರೆ ಹೀಗೆ ಹೇಳ್ತೇನೆ ಅಂತ ಬೇಸರ ಆಗಿದೆ. ಅಂತಹ ರಾವಣ ವಿದ್ವಾಂಸರು, ಸಾಮವೇದದಲ್ಲಿ ಅಭಿನಿತೆಯನ್ನು ಹೊಂದಿದವನು, ಹಾಗೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನೇ ಒಲಿಸಿ ಆತ್ಮಲಿಂಗವನ್ನ ಅಂತಹ ರಾವಣನನ್ನೇ ವಧಿಸಿದವನು. ಅಂತಹ ರಾಮನನ್ನು ನೀವು ವಧಿಸುವುದು ಸಮ್ಮತ. ಸೀತಾ ಮಾತೆಯನ್ನೇ ಕದ್ದೊಯ್ದು ದಾನವರ ಕೂಟವನ್ನೇ ರಚಿಸಿ ರಕ್ಕಸಿ ಪ್ರವೃತ್ತಿಯನ್ನ ಮೆರೆದ ಆ ರಾವಣ ಬ್ರಾಹ್ಮಣ ಎನ್ನುವ ಒಂದು ಕಾರಣಕ್ಕೆ ಆತನನ್ನ ಒಪ್ಪಬೇಕು. ಒಪ್ಪುವುದು ಸರಿಯ ಗುರುಗಳು. ಅಶ್ವತ್ಥಾಮ ಬ್ರಾಹ್ಮಣ ಕುಲ ತಿಲೋತ್ತಮ ಎನಿಸಿಕೊಂಡಿರಬಹುದು, ಆದರೆ ಆತನನ್ನ ಶಿಶುಹತ್ಯಾ ದೋಷಿಯೆಂದೇ ಪರಿಗಣಿಸಿದ್ದಾರೆಯೇ ವಿನಃ ಆತನಿಗಾಗಿ ಎಲ್ಲಿಯೂ ಗುಡಿ ಕಟ್ಟಿ ಪೂಜಿಸಲಿಲ್ಲ ಗುರು. ಕೃಷ್ಣ ಕೊಲ್ಲರ ಕುಲದಲ್ಲಿಯೇ ಜನಿಸಿರಬಹುದು, ಆತನನ್ನೇ ದೇವರೆಂದು ನಂಬಿ ಪ್ರೀತಿಸಿ ಪೂಜಿಸಿದವರು ನಾವು. ಆ ಸಂಸ್ಕಾರ ನಮ್ಮದು ಗುರು. ಒಬ್ಬ ವ್ಯಕ್ತಿಗಿಂತ ಆತನ ವ್ಯಕ್ತಿತ್ವವೇ ಮುಖ್ಯ ಅನ್ನುವುದನ್ನ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದವರು ನಾವು ಗುರುಗಳೇ, ನಾವು. ಇದರೇ ನಿಮಗೆ ನಾನು ಹೇಳಿದೆ ಅಂತ ಬೇಸರ ಆಗಲಿ. धर्मस्थापनाचे ईश्वराचे अवतार झाले आहे पुढे गुणाकार देणी ईश्वराचे. ಯಾಕಾಗಿ ಬಂದೆ ಎನ್ನುವ ಪ್ರಶ್ನೆಯೊಂದಿಗೆ ಅಲೆಯುತ್ತಾ ಅಲೆಯುತ್ತಾ ತಪಸ್ಸನ್ನ ಆಚರಿಸುತ್ತಾ ಗುರುಗಳೇ 12 ವರ್ಷಗಳೇ ಕಳೆದು ಈ ಭರತ ಖಂಡದಲ್ಲಿ ಸನಾತನ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು, ವಿಸ್ತರಿಸಬೇಕು ಅನ್ನುವ ಮಹದಾಶೆಯೊಂದಿಗೆ. ಆದರೆ ಗುರುಗಳೇ ಯಾವುದೂ ಸಾಧ್ಯವಾಗಲಿಲ್ಲ ಗುರು. ಪ್ರಭು ಶ್ರೀರಾಮಚಂದ್ರ ಕೃಪಾ ಕಟಾಕ್ಷವು ನನ್ನ ಮೇಲೆ ಆಗಲಿಲ್ಲ. ನಿಮ್ಮ ದರ್ಶನದ ಭಾಗ್ಯವೂ ನನಗೆ ದೊರೆಯಲಿಲ್ಲ. ಯಾಕೆ ಗುರು? ಯಾಕೆ? ನನ್ನಿಂದ ಏನಾದರೂ ತಪ್ಪಾಯಿತೆ, ಏನಾದರೂ ಅಪರಾಧವಾಗುತ್ತೆ ಗುರುಗಳೇ? ಹೇಳಿ ಹೇಳಿ ಗುರುಗಳೇ, ಹೇಳಿ. ನನಗೆ ಜ್ಞಾನವನ್ನು ಕೊಡಿ ಗುರುಗಳೇ, ನನಗೆ ಜ್ಞಾನವನ್ನು ಕೊಡಿ. ಆ ಜ್ಞಾನವನ್ನು ಪಡೆಯುವ ಮಾರ್ಗವನ್ನಾದರೂ ತೋರಿಸಿ. ಯಾವುದು ಸಾಧ್ಯವಿಲ್ಲ ಎಂದಾದರೆ, ತಮ್ಮ ದರ್ಶನದ ಭಾಗ್ಯ ನನಗೆ ಇಲ್ಲ ಎಂದಾದರೆ ಯಾಕೆ ಗುರುಗಳಿಗೆ ಜಡದೇಹ? ಯಾಕೆ ಗುರುಗಳಿಗೆ ದೇಹ? ಇದರಿಂದ ಏನು ಪ್ರಯೋಜನ? शांति
ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಸೃಷ್ಟಿ ಸಂಕಲ್ಪದ ಪೂರ್ತಿಗಾಗಿಯೇ ಇರುವ ಧಾರೇಷಣ, ವಿತ್ತೇಷಣ, ಪುತ್ರೇಷಣಾದಿಗಳನ್ನು ತೊರೆದು ಸ್ತ್ರೀ ಪುರುಷ ತತ ಪ್ರಕೃತಿ ಪುರುಷ ಭಾವವನ್ನು ಅಳಿಸಿ ಮಾಯೆಯಿಂದಲೇ ನಿರ್ಮಿತವಾದ ಭಿನ್ನತ್ವ ಮತ್ತು ಅನೇಕತ್ವವನ್ನು ಮಾಯೆಯ ಸಹಿತನಾಗಿ ತ್ಯಜಿಸುತ್ತಿದ್ದೇನೆ, ತ್ಯಜಿಸುತ್ತಿದ್ದೇನೆ, ತ್ಯಜಿಸುತ್ತಿದ್ದೇನೆ. न कर्मणा न प्रजया धनेन त्यागेनैके अमृतत्वमानशुः परेण नाकन्येतं गुहायां विभ्राजते तत्यतयो विशन्ति वेदान्तविज्ञानसुनिश्चितार्था संन्यासयोगाद्यतयः शुद्धसत्त्वाः ते ब्रह्मलोके तु परा. ಅನುದಿನವೂ ಬರುತ್ತಿರುವ ಮಾನವರ ಪರಿಧಿಯು, ಅನುದಿನವೂ ಬರುತ್ತಿರುವ ಮಾನವರ ಪರಿಧಿಯು, ಮನದಿ ಹಿಡಿದುತ್ತ ಬರುವ ಜನರ ಆಧರಿಸಿ ತರುವ ಸವೆಸುತ್ತ ತನ್ನ ಅವರಿಗೆ ತೊಂದರೆ ಕೊಡಬೇಡ. ನಮ್ಮ ಪೂರ್ವಜರ ಆಜ್ಞೆಲ್ಲ ಮುಟ್ಟಿದ್ದೆ. ಅದನ್ನು ಪದೇ ಪದೇ ನಾವು ಸನ್ಯಾಸಿಗಳು ನಿನ್ನ ದರದ ಆಸೆಗಾಗಿ ಬಂದವರಲ್ಲ. ನವಿತ್ತೇನ ತರ್ಪಣಿಯೋ ಮನುಷ್ಯ. ಇಲ್ಲಿಯವರೆಗೆ ಸಂಪತ್ತಿನಿಂದ ಯಾರಿಗೂ ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗು. ತೋರುತ್ತ ಲೋಕಕ್ಕೆ ತನ್ನಯ ಮಹಿಮೆಯ ನಿಂತನೆ ಶ್ರೀಧರ ಎದುರಿನಲಿ, ಕಣ್ಣಿಗೆ ತೋರುವ ಶ್ರೀ ಗುರು ಕಣ್ಣಿಗೆ ಅಂತಿದ್ದೀರಿ ಅಂದ್ರೆ ನಮ್ದೆಲ್ಲ ಮದುವೆ ಮನ್ಕಾಳ ಬೇಡವೋ? ಮಕ್ಕಳು ಮರಿ ಅದು ಬೇಡವೋ? ನಾವು ಕೂಡ ನಿಮ್ಮ ಹಾಗೆ ಸನ್ಯಾಸಿಯ ಕಾವಿಟ್ಕೊಂಡು ಊರೆಲ್ಲ ತಿರುಗಾಡ್ಬೇಕಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಂದ್ರೆ ನನಗೆ ಗೊತ್ತಿದೆ ನಿಮ್ಮ ಹುನ್ನಾರ, ನನಗೆ ಪಕ್ಕ ಗೊತ್ತಿದೆ. ನೀವು ಘೋರಶಾಸ್ತ್ರರು, ಮಹಾನ್ ಮಂತ್ರವಾದಿಗಳು, ಕುಡಿಯಲ್ಲಿ ಕೂತ್ಕೊಂಡು ವಾಮಾಚಾರದ ಪೂಜೆ ಅದು ಇದು ಅಂತ ಏನೇನೋ ಮಾಡ್ತೀರಿ. ಕೊನೆಗೆ ಆ ದೇವಿಗೆ ನರಬಲಿ ಕೊಡೋದಕ್ಕಾಗಿ ಆಲಿಸ ನಿನ್ನ ಮುಂದೆ ನಡೆದ ಗುಂಡು.
ಹೊಡೆದು ಸಾಯಿಸಿ ಬಿಡ. ನೀನು ನಮ್ಮ ಜೊತೆಯಲ್ಲೇ ಇದ್ದವನು, ನಮ್ಮನ್ನ ಹತ್ತಿರದಿಂದ ಕಂಡವನು. ನಮ್ಮ ಶಿಷ್ಟಾಚಾರವೇನೆನ್ನುವುದು ನಿನಗೆ ಚೆನ್ನಾಗಿ ಅರಿವಿದೆ. ಇದನ್ನ ತಿಳಿದು ಈ ರೀತಿ ಬಂದೂಕನ್ನ ಹೆಗಲಿಗೇರಿಸಿ ಗುಂಡರ ತಂಡವನ್ನ ಕಟ್ಟಿಕೊಂಡು ನಮ್ಮನ್ನ ಕಂಡಲ್ಲಿ ಗುಂಡಿಟ್ಟುಕೊಳ್ಳುತ್ತೇವಂತ ನಮ್ಮ ಬಗ್ಗೆ, ನಮ್ಮ ಆಶ್ರಮದ ಬಗ್ಗೆ ಅದರಿಂದ ಕೆಡುಕುಂಟಾಗುತ್ತದೆ. ಕಣ್ಣಿನಿಂದ ಕಂಡರು ಪರಾಂತರಿಸಿ ನೋಡಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳೆನ್ನುವ ಷಡ್ವರ್ಗಗಳು ನಿಮ್ಮಂತ ಯುವಕರ ಮೇಲೆ ಕಾಲಿರುತ್ತಲೇ ಇರುತ್ತವೆ. ಆದರೆ ದೇಶ, ಕುಲ, ಜೀವನ ಪೂರ್ತಿ ಮೂಕನಾಗೇ ಇರಬೇಕು ಅಂತ ನಿನ್ನ ಆಳಿರ್ಬಾರ್ದಿದೆ ಮಗನೇ. ಮಾತನಾಡೋ ಭಾಗ್ಯವನ್ನು ಆ ದೇವರು ಕರುಣಿಸಲಾರ ಮಗನೇ, ಕರುಣಿಸಲಾರ. ಸಾಯಂಕಾಲ ಆಗ್ತಾ ಬಂತು, ಮನೆಗೆ ಹೋಗೋಣ. ಮಗ, ಗುರುಗಳು ಮಗ. ತಂಗಿ, ಯಾರಮ್ಮ ನೀನು? ಇಲ್ಲಿ ನಿಂತು ಅದೇನು ಆಲೋಚನೆ ಮಾಡುತ್ತಿರುವೆ? ಇವನಾರು ನಿನ್ನ ಮಗನೇನಮ್ಮ? ತುಂಬಾ ದಿನಗಳಿಂದ ನಿಮ್ಮ ದರ್ಶನಕ್ಕಾಗಿ ಕಾದು, ಅಂದ್ರೆ ಸಾಧ್ಯನೇ ಆಗಲಿಲ್ಲ. ಈಗ ಸಾಕ್ಷಾತ್ ದೇವರಂತೆ ನನ್ನ ಕಣ್ಣೆದುರೇ ಪ್ರತ್ಯಕ್ಷವಾಗಿದ್ದಾನೆ. ಇವನು ನನ್ನ ಒಬ್ಬನೇ ಮಗ. ಇಷ್ಟು ಮೂಕ ಬಿಡಿದ್ರೆ ಎಲ್ಲ ಕಡೆನೂ ಪರೀಕ್ಷೆ ಮಾಡ್ತಿದೆ. ಆದ್ರೆ ಮಾತೆ ಬರುವ ಸಾಧ್ಯತೆಯೇ ಇಲ್ಲ ಅಂದ್ರು. ಕೊನೆಯದಾಗಿ ಆಧಾರವಿಂದಗಳಲ್ಲಿ ಬೇಡಿಕೊಳ್ಳೋಣ ಅಂತ ಬಂದೆ ಗುರುಗಳೇ, ಬೇಡಿಕೊಳ್ಳೋಣ ಅಂತ ಬಂದೆ. ಇಷ್ಟೇನಾ ತಂಗಿ? ಇದಕ್ಕೆ ನೀನೇನು ಚಿಂತಿಸಬೇಕಾಗಿಲ್ಲ. ಅವನಿಗೆ ಮಾತನಾಡುವ ಯೋಗವಿದ್ದರೆ ಮಾತನಾಡಿಯೇ ಆಡ್ತಾರಮ್ಮ. ಇಷ್ಟು ಮೂಗನ ನೀನು? ಒಳ್ಳೆಯದಾಗಲಿ. ಅಮ್ಮ ಅಮ್ಮ, ಕಣ್ಣಿಗೆ ತೋರುವ ಶ್ರೀ ಗುರು ರೂಪಿ, ಕಣ್ಣಿಗೆ ತೋರುವ ಶ್ರೀ ಗುರು ರೂಪಿ, ದತ್ತಾತ್ರೇಯ ಅವತಾರ ಬ್ರಹ್ಮ. ಇದರಿಂದ ನನಗೆ ಬಹಳ ತೊಂದರೆಯಾಗುತ್ತಿದೆ. ಇದನ್ನ ಬರೆಯುವುದನ್ನು ಈಗಲೇ ಬಿಟ್ಟು ಬಿಡಿ. ವರ್ಣಾಶ್ರಮದ ನೀತಿಯ ವಿಷಯವನ್ನ ನಾನು ನೋಡಿಕೊಳ್ಳುತ್ತೇನೆ. ಇದನ್ನ ಬರೆಯುವುದನ್ನ ಈ ಕ್ಷಣವೇ ಕೈ ಬಿಟ್ಟಿರಿ ಅಂತಾದರೆ 3 ಲೋಕದಲ್ಲಿಯೂ ನಿಮ್ಮ ಕೀರ್ತಿಯನ್ನ ನಾನು ಬೆಳಗುತ್ತೇನೆ. ನಾನು ಬೆಳಗುತ್ತೇನೆ. ಹೇಗೆ ಆದೀತಾ? ಏ ಕಲಿಪುರುಷ, ನಾವು ಇಷ್ಟೆಲ್ಲ ಪ್ರಯತ್ನ ಪಡುತ್ತಿರುವುದು ನಮ್ಮ ಹೆಸರಿಗಾಗಿಯೋ, ಕೀರ್ತಿಗಾಗಿಯೋ, ಪ್ರತಿಷ್ಠೆಗಾಗಿಯೋ ಅಲ್ಲವೋ? ಧರ್ಮದ ಅವನತಿ, ಜನರ ಕಷ್ಟ ದುಃಖಗಳನ್ನು ನೋಡಿ ಮುರುಕಗೊಂಡು ಜೀವಿಗಳೆಲ್ಲರೂ ಒಂದು ಶಾಶ್ವತವಾದ ಸುಖ ಅನುಭವಿಸಬೇಕೆನ್ನುವುದೇ ನಮ್ಮ ಬಯಕೆ. ಇದು ಬರೀ ಗ್ರಂಥವಲ್ಲ. ಜೀವಿಗಳೆಲ್ಲರ ಆತ್ಮ ಅಜ್ಞಾನದಿಂದ ಜ್ಞಾನದೆಡೆಗೆ ಮನುಷ್ಯ ಕುಲವನ್ನ ಮುನ್ನಡೆಸುವ ಜ್ಞಾನದ ಜ್ಯೋತಿಯೋ, ಸಕಲ ಜೀವ ಚರಾಚರಗಳಿಗೂ ಬದುಕುವ ಹಕ್ಕನ್ನ ಕಲಿ
ಏನಾದರೂ ಬೇಕು ನನಗೆ. ಪ್ರಾಣಿಗಳನ್ನು ತಿನ್ನುತ್ತಿದ್ದಾರೆ, ಆದರೆ ಅಡ್ಡಗಳೇನು ಸಿಗುತ್ತಿಲ್ಲ. ಈ ಮನುಷ್ಯರ ಮಾತ್ರ ಬರ್ತಾ ಇದೆ, ಹಾಕಲು ಹೋಗ್ತಾ ಇರುತ್ತೆ. ಕರುಣೆ ದೋರುವ ತಾಯೇ ಶ್ರೀ ಶಂಕರಿ ಅಭಯಂಕರಿ ಕರುಣೆ ದೋರುವ ತಾಯೇ ಅಂದರ ಕಾಪಾಡು ಅಂದರ ಕಾಪಾಡು ಅಗಮರಿ ಮರ ಪ್ರೀತಳೆ ಗೋಗಿರಿ ಜಾತೆ ಮುನಿಜನ ಸಂಪೂರ್ಣತೆ ಜನಫಲದಾತೆ ಸುಶೋಭಿತೆ ಪಶುಪತಿ ರಮಣಿ ಸ್ಥಿತಿ ಲಯಕಾರಿಣಿ ಅಸುರ ಭಯಂಕರಿ ವೈಷಮಂತ್ರಿಣಿ ಶೂಲಧರೆ ಶರ್ವಾಣಿ ನಟ ಭಯಂಕರಿ ಚಂಡಿ ನರಭಕ್ಷಕ ಕುಂಭಾಸುರ. ಇದೋ ಇಂದಿಗೆ ನಿನ್ನ ಬದುಕಿನ ಅಂತ್ಯ. ಜಯ ಭಗವತಿ ದೇವಿ ನಮೋ ವರದೆ ಪಾಪನಾಶಿನಿ ಬಹುಫಲದೆ ಜಯ ಭಗವತಿ ದೇವಿ ನಮೋ ವರದೆ ಪಾಪನಾಶಿನಿ ಬಹುಫಲದೆ ಜಯ ಶುಭ ನಿರವಧಿ ಸುಖ ರೂಪಿಣಿ ನಿಗಮವ ಈಗೊಂದು ಸ್ವಲ್ಪ ದಿನಗಳಿಂದ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಈ ಕ್ಷೇತ್ರದ ದುರ್ಗಾಮಾತೆ ಬಂದು ತನ್ನ ಶಕ್ತಿ ಕ್ಷೀಣಿಸುತ್ತಿದೆ, ತನ್ನ ಕಲಾವೃದ್ಧಿಯಾಗಬೇಕಿದೆ ಎನ್ನುವುದಾಗಿ. ಹಾಗಾಗಿ ತಕ್ಷಣವೇ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಿದೆ. ಆ ದೇವಿಯಲ್ಲಿ ಅಗಾಧವಾದ ಶಕ್ತಿ ಅಡಗಿರುವುದರಿಂದ ಅವಳ ಕಲಾವೃದ್ಧಿಯಾಗಬೇಕಿದೆ. ನಮ್ಮ ಧರ್ಮ ಕಾರ್ಯಕ್ಕೆ ಅನುಕೂಲಕರವಾದ ಸ್ಥಳವೊಂದನ್ನ ಭಾರತದಲ್ಲೆಲ್ಲ ಸಂಚರಿಸುವಾಗ ಹುಡುಕುತ್ತಿದ್ದೆವು. ಅದು ಇಲ್ಲಿಯೇ ಸ್ವಲ್ಪ ಮೇಲ್ಭಾಗದಲ್ಲಿರುವಂತಿದೆ. ನಮ್ಮ ಈ ವರ್ಷದ ಚಾತುರ್ಮಾಸ್ಯವು ಇಲ್ಲಿಯೇ ನಡೆಯಲಿ. ಆ ದೇವಿಯಲ್ಲಿ ಅಗಾಧವಾದ ಶಕ್ತಿ ಅಡಗಿರುವುದರಿಂದ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ. ಹಾಗಾಗಿ ಈ ಹಳ್ಳಿಯ ಹೆಸರು ಒದ್ದಳ್ಳಿಯ ಬದಲಾಗಿ ವರದಪುರವಂತಾಗಲಿ. ಅಮೃತೆ ಸತ್ಯೆ ಪ್ರತಿಷ್ಠಿತಾಂ ಈ ಶಿಖರದಲ್ಲಿ ನೀರಿನ ಅಭಾವ ತುಂಬಾ ಇದೆ. ಪೂಜಾ ಕೈಂಕರ್ಯಕ್ಕೆ ಕೆಳಗಡೆಯಿಂದ ನೀರನ್ನು ಹೊತ್ತು ತರಬೇಕು, ತುಂಬಾ ಕಷ್ಟ. ಇದಕ್ಕೆ ಏನಾದರೂ ಉಪಾಯವನ್ನು ಸೂಚಿಸಬೇಕೆಂದು ನಮ್ಮೆಲ್ಲರ ಕೋರಿಕೆ ಗುರುಗಳೇ. सकल गुणिरत्नं रघुपति गुरौ रत्नं शम्भुः जयति किल देवी
ಇದೇ ನೀರಿನ ಮೂಲ. ಈ ನೀರು ಸೂರ್ಯ ಚಂದ್ರನಿರುವವರೆಗೂ ನಿರಂತರವಾಗಿ ಹರಿಯಲಿದೆ. ವಿಶ್ವದಲ್ಲಿರುವ ಎಲ್ಲಾ ದೇವರನ್ನ ಪ್ರಾರ್ಥಿಸಿ ಪ್ರಮುಖ ನದಿಯ ತೀರ್ಥವನ್ನ ಈ ತೀರ್ಥಕ್ಕೆ ಆಹ್ವಾನಿಸುತ್ತೇವೆ. ನಮ್ಮ ಹಲವು ಕಾಲದ ತಪಶಕ್ತಿಯನ್ನು ಧಾರೆ ಎರೆದು ಇದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ದೇವೆ. ಇದರ ಸ್ನಾನ ಪಾನಾದಿಗಳಿಂದ ಅವರವರ ಭಕ್ತಿಗನುಸಾರವಾಗಿ ಅವರವರ ಇಷ್ಟಾರ್ಥಗಳು ಈಡೇರುವವು, ಲಭಿಸುವವು. ಇದೇ ಪವಿತ್ರವಾದ ಶ್ರೀಧರ ತೀರ್ಥ. ಸರ್ವರೋಗಹರಂ ಶುದ್ಧಂ ಜಲಂ ಸ್ಫಟಿಕ ನಿರ್ಮಲಂ ವದ್ದಳ್ಳಿಗಿರಿ ಸಂಭೂತಂ ಶ್ರೀಧರೇತಿ ಸುವಿಶ್ರುತ. ರಾಮಚಂದ್ರಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಭಾರತ ವರ್ಷವು ಪುಣ್ಯಭೂಮಿ. ಈ ಭಾರತದಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯಭಾಜನರು. ಬದುಕಿನ ಸಾರವನ್ನರಿತು ಜಗತ್ತಿಗೆಲ್ಲ ಬೀರುವುದು ಭಾರತದ ಭಾಗ್ಯವೆನಿಸಿದೆ. ಈ ಭಾರತದಲ್ಲಿ ಪುಣ್ಯ ಪುರುಷರೂ ನೆಲೆಸಿದ್ದಾರೆ. ಹಳ್ಳಿಗಳಲ್ಲೂ ದೇವಾಲಯವಿದೆ. ಅಲ್ಲಿ ದೇವರು ನೆಲೆಸಿದ್ದಾನೆ ಎನ್ನುವ ನಂಬಿಕೆ ನಮ್ಮ ನಿಮ್ಮೆಲ್ಲರದ್ದು ಕೂಡ. ಸಾಧು ಸಂತರ, ಪುಣ್ಯ ಪುರುಷರ, ದಾರ್ಶನಿಕರ ಪರಂಪರೆ ಈ ನಾಡಿಗೆ ಇದ್ದೇ ಇದೆ. ಹೀಗಿದ್ದು ಅವನತಿ ಅಧೋಗತಿಗಿಳಿದು ಮನಃಶಾಂತಿಯನ್ನ ಕಳೆದುಕೊಂಡು ನಾವೆಲ್ಲ ತೊಳಲಾಡುತ್ತಿರುವುದೇಕೆ ಎನ್ನುವುದನ್ನ ಆಲೋಚಿಸಬೇಕಲ್ಲವೇ? ಹೇಳಪ್ಪ, ಆಲೋಚಿಸಬೇಕು ಬೇಡು? ಹೇಳಮ್ಮ, ಆಲೋಚಿಸಬೇಕು ತಾನೇ? ಮತ್ತ್ಯಾಕೆ ಹಣವೆಂಬ ಮಾಯಾ ಜಿಂಕೆಯ ಬೆನ್ನ ಹಿಂದೆ ಓಡು